ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನು ಒಂದು ಪ್ರತಿ ವರ್ಷ 10th ಮೇಲೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ತೊಗೊತಾ ಇದ್ರು, ಅಡ್ಮಿಷನ್ಗಳನ್ನು ತೊಗೊತಾ ಇದ್ರು. ಇದಕ್ಕೆ ಸಂಬಂಧಿಸಿದಂಥ ಈ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇದು ಸರ್ಕಾರದಿಂದ ಬಂದಿರುವಂಥ ಒಂದು ಮಾಹಿತಿ. ಇದರ ನನಗೆ ಪೇಪರ್ ಸಿಗಬೇಕಾಗಿದೆ, ಅಂದರೆ ಈಗ ರೈಟಿಂಗಲ್ಲಿ ನನಗೆ ಸಿಗೋದೊಂದು ಬಾಕಿ ಇದೆ. ಏನು ಮಾಹಿತಿ ಅಂತಂದರೆ, ಪ್ರತಿ ವರ್ಷ SSLC ಮೇಲೆ ಪ್ಯಾರಾಮೆಡಿಕಲ್ ಇರ್ತಾ ಇತ್ತು. ಆದರೆ 2026ರಿಂದ SSLC ಮೇಲೆ ಪ್ಯಾರಾಮೆಡಿಕಲ್ ಬಂದ್ ಆಗುವಂಥ ಸಾಧ್ಯತೆ ಇದೆ. ಹಿಂದಿನ ವರ್ಷದಲ್ಲೇ ಏನಾಗಿತ್ತು, ಆದೇಶ ಬಂದಿತ್ತು, ಗೌರ್ಮೆಂಟ್ ಕಾಲೇಜುಗಳಿಗೆ ಮಾತ್ರ ಬಂದಿತ್ತು. ಬಟ್ ಈಗ ತುಂಬ ಸ್ಟ್ರಿಕ್ಟ್ ಒಂದು ಗೈಡ್ಲೈನ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂಥೇಳಿ ಇಲಾಖೆ ಮಾಹಿತಿ ಬಂದಿರುವಂಥದ್ದು. ಏನು ಈಗ SSLC ಮೇಲೆ ಪ್ಯಾರಾಮೆಡಿಕಲ್ಗಳಿದ್ದು ಅವುಗಳನ್ನು ಬಂದ್ ಮಾಡಿ, ಅಂದರೆ SSLC ಮೇಲೆ ಬಂದ್ ಮಾಡಿ PUC ಮೇಲೆ ಮಾತ್ರ ಪ್ಯಾರಾಮೆಡಿಕಲ್ಗಳನ್ನು ಅಡ್ಮಿಷನ್ ತೊಗೊಳ್ಳೋದಾಗಿ ಮಾಹಿತಿ ಬಂದಿರುವಂಥದ್ದು. ಈಗಾಗಲೇ ಇದ್ರ ಬಗ್ಗೆ ಒಂದು ನೋಟಿಫಿಕೇಷನನ್ನು ಕೂಡ ಗೌರ್ಮೆಂಟ್ ಕಾಲೇಜುಗಳಿಗೆ ಕೊಟ್ಟಿದ್ದರು. ಅದನ್ನು ಕೂಡ ನಿಮ್ಗೆ ತೋರಿಸಿಬಿಡ್ತೀನಿ ಒಂದು ಸಲ. ಇಲ್ಲಿ ನೋಡ್ತಾ ಇದ್ದೀರಿ, ಇದು 2025ರಲ್ಲಿ 6ನೇ ತಿಂಗಳಲ್ಲಿ ಒಂದು ಆದೇಶ ಬಂದಿತ್ತು. ಎಲ್ಲ ಒಂದು ಪ್ಯಾರಾಮೆಡಿಕಲ್ ಗೌರ್ಮೆಂಟ್ ಕಾಲೇಜುಗಳಿಗೆ ಮಾತ್ರ ಇದು ಬಂದಿತ್ತು. ಈ ಒಂದು ಸುತ್ತೋಲೆ ಒಳಗಡೆ ಇದು ನಿರ್ದೇಶಕರ ಕಾರ್ಯಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಬಂದಿರುವಂಥದ್ದು. ಯಾರು ಒಂದು ನಿರ್ದೇಶಕರು ಒಂದು ಮಾಹಿತಿ ಕೊಟ್ಟಿದ್ದರು. ಇದು ಗೌರ್ಮೆಂಟ್ ಕಾಲೇಜುಗಳಿಗೆ 14 ಗೌರ್ಮೆಂಟ್ ಕಾಲೇಜುಗಳಿಗೆ ಮಾತ್ರ ಅಂತ ಕೊಟ್ಟಿದ್ದರು. ಇಲ್ಲಿ ಕೆಳಭಾಗದಲ್ಲಿ ಹೋದಂತೆ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಇಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಗೊತ್ತಾಗೋದು ಏನಂದರೆ, ಇಲ್ಲಿ ನೋಡ್ತಾ ಇದ್ದೀರಿ ಈ ಉಲ್ಲೇಖ, ಈ ಪಾಯಿಂಟ್: ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಸೂಚನೆಯ ಮೇರೆಗೆ ಮುಂಬರುವ 2025-26ನೇ ಸಾಲಿನ ಹೊಸದಾಗಿ ತರಬೇತಿ ಆಯ್ಕೆಯಾದ ದಾಖಲಾಗುವ ವಿದ್ಯಾರ್ಥಿಗಳಲ್ಲಿ ಕೇವಲ PUC ಪಾಸಾದ, ನೋಡಿರಿ, ಕೇವಲ PUC ಪಾಸಾದ ವಿದ್ಯಾರ್ಥಿಗಳಿಗೆ ಮಾತ್ರ ತರಬೇತಿ ದಾಖಲಿಸಬೇಕೆಂದು ಈ ಮೂಲಕ ಸೂಚಿಸಲಾಗಿದೆ. ಅಂದರೆ ಹಿಂದಿನ ವರ್ಷವೇ ಇವರು ಹೇಳಿಬಿಟ್ಟಿದ್ರು, ಓನ್ಲಿ PUC ಬೇಸಿಸ್ ಮೇಲೆ ಮಾತ್ರ ಅಡ್ಮಿಷನ್ ತೊಗೋರಿ ಗೌರ್ಮೆಂಟ್ ಕಾಲೇಜ್ನವರೇ ಅಂತ ಗೌರ್ಮೆಂಟ್ ಕಾಲೇಜುಗಳಿಗೆ ಇವರು ಮಾಹಿತಿಯನ್ನು ಕೊಟ್ಟಿದ್ದರು. ಆದರೆ ಈ ವರ್ಷದಿಂದ ಈ ಒಂದು ಪ್ರಧಾನ ಕಾರ್ಯದರ್ಶಿಗಳ ಒಂದು ಆದೇಶ ಇದೆಯಲ್ಲ, ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಸಲುವಾಗಿ ಎಲ್ಲ ಒಂದು ಗೌರ್ಮೆಂಟ್ ಇರಲಿ ಮತ್ತು ಪ್ರೈವೇಟ್ ಇರಲಿ, ಎರಡೂ ಸಂಸ್ಥೆಗಳಿಗೆ ಮುಂಬರುವ ದಿನಗಳಲ್ಲಿ, ಅಂದರೆ 2026ರಲ್ಲಿ ಏನು ಜೂನ್ ಈ ವರ್ಷದಿಂದ ಏನು ಅಡ್ಮಿಷನ್ ಸ್ಟಾರ್ಟ್ ಆಗ್ತವೆ, ಅದಕ್ಕೆ ಸಂಬಂಧಿಸಿದಂತೆ ಒಂದು ಸ್ಟ್ರಿಕ್ಟ್ ಪಾಲಿಸಿ ಬರೋದಿದೆ ಅಂತ ಮಾಹಿತಿ ಬಂದಿದೆ. ಸ್ಟ್ರಿಕ್ಟ್ ಪಾಲಿಸಿ ಏನಂದರೆ ಓನ್ಲಿ PUC ಮೇಲೆ ಮಾತ್ರ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಮಾಡಲಿಕ್ಕೆ ಅನುಮತಿ ಇದೆ. ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ, KCET ಇಲ್ಲ, ನೀಟ್ ಇಲ್ಲ. ಆದರೆ ಏನಂದರೆ PUC ಮೇಲೆ ಸ್ಟ್ರಿಕ್ಟಾಗಿ PUC ಮೇಲೇ ಅಡ್ಮಿಷನ್ ತೊಗೋಬೇಕು ಅಂತ ಒಂದು ಪಾಲಿಸಿ ಬರೋದಿದೆ ಅಂಥೇಳಿ ನಮಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು, ಆಮೇಲೆ ಕಾರ್ಯದರ್ಶಿಗಳ ಒಂದು ಇದರಿಂದ ಕಾರ್ಯಾಲಯದಿಂದ ಕಾದು ನೋಡಬೇಕಾಗತ್ತೆ. 2026ರಲ್ಲಿ ಎಷ್ಟು ಇವರು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾರಂತೆ ನಾವು ಕಾದು ನೋಡಬೇಕು. ಇಲ್ಲಾಂದರೆ SSLC ಮೇಲೆ ಇದನ್ನು ಮುಂದುವರಿಸ್ತಾರೋ ಅಥವಾ PUC ಮೇಲೆ ಇದನ್ನು ಮುಂದುವರಿಸ್ತಾರೋ ಅನ್ನೋದು ಕಾದು ನೋಡಬೇಕು. ಯಾಕಂತಂದರೆ ಇದು ಪಾಲಿಸಿಗಳು ಸರ್ಕಾರದ್ದು ಸ್ಟ್ರಿಕ್ಟ್ ನನ್ನ ಪ್ರಕಾರ ಇಲ್ಲ. ಅವ್ರು ಸ್ಟ್ರಿಕ್ಟ್ ತೊಗೊಂಬಂದರೂ ಕೂಡ ಅದನ್ನು ಬ್ರೇಕ್ ಮಾಡಲಿಕ್ಕೆ ಏನಾದ್ರು ಒಂದು ಹೊಸ ರೂಪಗಳನ್ನು ಪ್ರೈವೇಟ್ನವರಾಗಿರ್ಬೋದು ಅಥವಾ ಈ ಒಂದು ಸಿಸ್ಟಮ್ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಹೀಗಾಗಿ ಈಗ ಸ್ಟ್ರಿಕ್ಟಾಗಿ ತೊಗೊಂಬರ್ತೀವಿ ಅಂತ ಹೇಳ್ತಾ ಇದ್ದಾರೆ PUC ಮೇಲೆ. ಕಾದು ನೋಡಬೇಕಾಗತ್ತೆ ಏನಾಗುತ್ತೆ ಅಂತ.